Hello my dear students, let us continue our discussion on the chapter External Reconstruction. This is the video number 4. In the beginning, let us recall what we were studying in the previous class. In the previous class, we have solved a problem on the external reconstruction. So what we're going to do today? We are going to solve a problem on external reconstruction in which one of the liabilities being discharged by cash and a portion is also discharged by the issue of equity shares. Along with this adjustment, in this problem, to raise the working capital, the company is going to issue the preference shares. So these two kinds of adjustments are also there in this particular problem. So let us read the problem in the beginning. The balance sheet of Mona Limited as on March 31, 2021 was as follows. Liabilities, share capital, equity shares of rupees 10 each, 2 lakh, 10% debentures, 1 lakh, creditors, 30,000. Moving on to the assets. Land, 1 lakh, plant and machinery, 50,000, stock, 50,000, debtors, 50,000, cash, 30,000, profit and loss account, 50,000. The total of the balance sheet is 3,30,000. When you observe this balance sheet, ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ಎರಡು ಔಟ್ಸೈಡ್ ಲಯಬಿಲಿಟೀಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಒಂದು 10% ಡಿಬೆಂಚರ್ಸ್, ಇನ್ನೊಂದು ಕ್ರೆಡಿಟರ್ಸ್. ಎರಡು ಶೇರ್ ಹೋಲ್ಡರ್ಗೆ ನೇರವಾಗಿ ಸಂಬಂಧಪಟ್ಟಿರುವಂತದ್ದಿದೆ. ಒಂದು ಲಯಬಿಲಿಟೀಸ್ ನಲ್ಲಿದೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಇನ್ನೊಂದು ಅಸೆಟ್ ಸೈಡ್ ನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿಚ್ ಇಸ್ ದ ಡೆಬಿಟ್ ಬ್ಯಾಲೆನ್ಸ್ ಇದೆ. ಅವೆರಡೂ ಕೂಡ ಶೇರ್ ಹೋಲ್ಡರ್ಸ್ಗೆ ನೇರವಾಗಿ ಸಂಬಂಧಪಟ್ಟಿರುವಂತದ್ದು. ಮೂವಿಂಗ್ ಆನ್ ಟು ದಿ ಅದರ್ ಐಟಮ್ಸ್ ಆನ್ ಟು ದಿ ಅಸೆಟ್ಸ್, ಅದರ್ ಅಕೌಂಟ್ಸ್ ಆನ್ ಟು ದಿ ಅಸೆಟ್ಸ್, all are realizable assets. ಸರಿ, ಮುಂದಿನ ಭಾಗ ಓದೋಣ. Due to the financial difficulties, company is going to liquidate. In the sense, the company has decided to go for a liquidation and to restart a new company, Sun Limited. Financial difficulties ನಿಂದಾಗಿ, ಆರ್ಥಿಕ ಸಂಕಷ್ಟ ಸ್ಥಿತಿಯಿಂದಾಗಿ ಏನಾಯಿತು, ಮೂನ್ ಲಿಮಿಟೆಡ್ ಅನ್ನುವಂತ ಕಂಪನಿ ನಿರ್ಧಾರ ಮಾಡಿತಂತೆ ಲಿಕ್ವಿಡೇಷನ್ಗೆ ಹೋಗೋದು ಅಂತ. ಮತ್ತೆ ಒಂದು ಹೊಸ ಕಂಪನಿ ಸನ್ ಲಿಮಿಟೆಡ್ ಅನ್ನು ಪ್ರಾರಂಭ ಮಾಡ್ತದಂತೆ. ಯಾವುದ ಉದ್ದೇಶದಿಂದ? ಟು ಟೇಕ್ ಓವರ್ ದ ಆಲ್ ದಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ಎಲ್ಲಾ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಅನ್ನು ಕೊಂಡೋಗ್ತದೆ. ಫಾರ್ ದಿಸ್ ಪರ್ಪಸ್ ದ ಫಾಲೋವಿಂಗ್ ಪ್ಲಾನ್ ವಾಸ್ ಡಿಸೈನ್ಡ್. ಈ ಉದ್ದೇಶಕ್ಕಾಗಿ ಈ ಕೆಳಗಿನ ಪ್ಲಾನ್ಗಳನ್ನು ಅದು ಮಾಡ್ತದಂತೆ. ಯಾವುದೆಲ್ಲ ನೋಡೋಣ. The authorized capital of the new company will be rupees 5 lakh. ಹೊಸ ಕಂಪನಿ ಏನಿದೆ ಸನ್ ಲಿಮಿಟೆಡ್, ಅದರ authorized capital 5 ಲಕ್ಷ ರೂಪಾಯಿ ಇರ್ತದಂತೆ. Composed of 35,000 equity shares, 35,000 ಈಕ್ವಿಟಿ ಶೇರ್ಸ್ ಇರ್ತದೆ, 10 ರೂಪಾಯಿ ಬೆಲೆ ಬಾಳುವಂಥದ್ದು, ಮತ್ತು 1,500 ಪ್ರಿಫರೆನ್ಸ್ ಶೇರ್ಸ್ 100 ರೂಪಾಯಿ ಬೆಲೆ ಬಾಳುದಿರ್ತದಂತೆ. 50% of the amount due to creditors. ಅಮೌಂಟ್ ಡ್ಯೂ ಟು ಕ್ರೆಡಿಟರ್ಸ್ ನೀವು ಬ್ಯಾಲೆನ್ಸ್ ಶೀಟ್ ನಲ್ಲಿ ಗಮನವಿಟ್ಟು ನೋಡಿದ್ದಿದ್ರೆ 30,000 ಇತ್ತು. ಅದರಲ್ಲಿ 50% ವಿಲ್ ಬಿ ಪೇಯ್ಡ್ ಬೈ ಕ್ಯಾಶ್. ಕ್ಯಾಶ್ ನ ಮೂಲಕ ಪೇಮೆಂಟ್ ಆಗ್ತದೆ 15,000 rupees. ಅಂಡ್ ದ ರಿಮೈನಿಂಗ್ ಏನಿದೆ 15,000 ವಿಲ್ ಬಿ ಸೆಟಲ್ಡ್ ಬೈ ಇಶ್ಯೂಯಿಂಗ್ ದಿ ಈಕ್ವಿಟಿ ಶೇರ್ಸ್. ನೌ ದ ಕ್ವೆಶ್ಚನ್ ಅರೈಸಸ್, ಏನು ಸನ್ ಲಿಮಿಟೆಡ್ ಈಗ ಕ್ರೆಡಿಟರ್ಸ್ ಗೆ ಪೇಮೆಂಟ್ ಮಾಡ್ತಾ ಉಂಟು, ವಿಲ್ ಇಟ್ ಬಿ ಎ ಪಾರ್ಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್? ನೋ, ಬಿಕಾಸ್ ದ ಅಮೌಂಟ್ ಈಸ್ ಪೇಯ್ಡ್ ಟು ದ ಕ್ರೆಡಿಟರ್ಸ್. ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ ನಾವು ಯಾವುದನ್ನು ತೆಕ್ಕೊಳ್ಬೇಕು? ಅಮೌಂಟ್ ಪೇಯ್ಡ್ ಟು ದ ಶೇರ್ ಹೋಲ್ಡರ್ಸ್ ಓನ್ಲಿ. ಸೊ ಕ್ರೆಡಿಟರ್ಸ್ ಗೆ ಪೇಮೆಂಟ್ ಮಾಡಿದ್ದನ್ನು ನಾವು ಪರ್ಚೇಸ್ ಕನ್ಸಿಡರೇಷನ್ ನ ಭಾಗವಾಗಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಟ್ರಾನ್ಸ್ಫರರ್ ಕಂಪನಿಯಿಂದ ಕ್ರೆಡಿಟರ್ಸ್ ಅನ್ನೋರು ಆಸ್ ಯೂಶುವಲ್ ಕೊಂಡೋಗ್ತಾರೆ ಆಸ್ ಅ ಲಯಬಿಲಿಟಿ ಟೇಕನ್ ಓವರ್. ಮತ್ತು ಅವರ ಕಂಪನಿಯಲ್ಲಿ ಸನ್ ಲಿಮಿಟೆಡ್ ಏನ್ ಮಾಡುತ್ತೆ? ಇಟ್ ಡಿಸ್ಚಾರ್ಜಸ್. ಅಲ್ಲಿ ನಾವು ಎಂಟ್ರಿ ಪಾಸ್ ಮಾಡಬೇಕು ಇದಕ್ಕೆ. ಸರಿಯಲ್ಲ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. The equity shareholders will be issued with 14,000 equity shares and the balance will be paid in cash. ಈಕ್ವಿಟಿ ಶೇರ್ ಹೋಲ್ಡರ್ಗೆ 14,000 ಈಕ್ವಿಟಿ ಶೇರ್ಸ್ ಇಶ್ಯೂ ಆಗುತ್ತೆ ಮತ್ತು ಬ್ಯಾಲೆನ್ಸು ಕ್ಯಾಶ್ ನಲ್ಲಿ ಪೇಮೆಂಟ್ ಆಗ್ತದೆ. ಹಾಗಾದ್ರೆ ಬ್ಯಾಲೆನ್ಸ್ ಎಷ್ಟು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಬ್ಯಾಲೆನ್ಸ್ ಎಷ್ಟು ಅನ್ನುವಂಥದ್ದು ಗೊತ್ತಿಲ್ಲದೆ ಇದ್ದಾಗ ನಾವು ನೆಟ್ ಪೇಮೆಂಟ್ ಮೆಥಡ್ ನಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾದ್ರೆ ಯಾವ ಮೆಥಡ್ ಅನ್ನು ನಾನು ಫಾಲೋ ಮಾಡಬೇಕು? ನೆಟ್ ಅಸೆಟ್ಸ್ ಮೆಥಡ್ ಅಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಅನ್ನು ನಾನು ಲೆಕ್ಕಾಚಾರ ಮಾಡಬೇಕಾಗ್ತದೆ. ಫುಲ್ ಪೇಮೆಂಟ್ ಡೀಟೇಲ್ಸ್ ಕೊಟ್ಟಿಲ್ಲ. ಸರಿ, ಟು ರೈಸ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನು ರೈಸ್ ಮಾಡ್ಲಿಕ್ಕೋಸ್ಕರ 1,000 preference shares were issued to general public and all the shares were subscribed.
ಜನರಲ್ ಪಬ್ಲಿಕ್ಗೆ ಕಂಪನಿ 1000ದಷ್ಟು ಪ್ರಿಫರೆನ್ಸ್ ಶೇರ್ಸ್ ಅನ್ನು ಇಶ್ಯೂ ಮಾಡುತ್ತೆ. ನೆನಪಿರಲಿ, ಪ್ರಿಫರೆನ್ಸ್ ಶೇರ್ಸ್, ಪ್ರತಿಯೊಂದು ಪ್ರಿಫರೆನ್ಸ್ ಶೇರ್ಸ್ ನ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ, ₹100 ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ₹100 ಬೆಲೆ ಬಾಳುವಂತಹ ಪ್ರತಿ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಪಬ್ಲಿಕ್ಗೆ ಇಶ್ಯೂ ಆಗುತ್ತೆ ಮತ್ತು ಪಬ್ಲಿಕ್ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಸಬ್ಸ್ಕ್ರೈಬ್ ಮಾಡುತ್ತೆ. ಈಕ್ವಿಟಿ ಶೇರ್ ನ ಬೆಲೆ ಎಷ್ಟು? ₹10. ಇಲ್ಲಿ ಉಂಟು ನೋಡಿ, ₹10. ಸರಿಯಲ್ಲ. You are required to prepare a realization account and shareholders account in the books of Moon Limited and show opening balance sheet of Sun Limited. ರಿಯಲೈಸೇಷನ್ ಅಕೌಂಟ್ ಮತ್ತು ಶೇರ್ ಹೋಲ್ಡರ್ಸ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ ಸೆಲ್ಲಿಂಗ್ ಕಂಪನಿಯ ಪುಸ್ತಕದಲ್ಲಿ. ನಾನು ಅದರ ಜೊತೆಯಲ್ಲಿ ಪರ್ಚೇಸಿಂಗ್ ಕಂಪನಿಯ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಿದ್ದೇನೆ ಸೆಲ್ಲಿಂಗ್ ಕಂಪನಿಯ ಪುಸ್ತಕದಲ್ಲಿ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಸನ್ ಲಿಮಿಟೆಡ್ ನಲ್ಲಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾನು ಓಪನಿಂಗ್ ಜರ್ನಲ್ ಎಂಟ್ರೀಸ್ ಅನ್ನು ಕೊಟ್ಟಿದ್ದೇನೆ ನಿಮಗೆ ಹೆಚ್ಚುವರಿ ನಾಲೆಜ್ಗೋಸ್ಕರ. ಸರಿಯಲ್ಲ? ಹಾಗಾದ್ರೆ ನಾವು ಸೊಲ್ಯೂಷನ್ ನ ಭಾಗಕ್ಕೆ ಹೋಗೋಣ. ಫಸ್ಟ್ ನಾವೇನ್ ಮಾಡಬೇಕು? ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಲೆಕ್ಕಾಚಾರ ಮಾಡಬೇಕು. ಪರ್ಚೇಸ್ ಕನ್ಸಿಡರೇಷನ್ ಗೆ ನಾನು ಪ್ರಾಬ್ಲಮ್ ಓದುವಾಗಲೇ ಹೇಳಿದ್ದೇನೆ ಯಾವ ಮೆಥಡ್ ಅನ್ನು ಫಾಲೋ ಮಾಡಬೇಕು ಮತ್ತು ಯಾಕೆ ಆ ಮೆಥಡ್ ಅನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ದೇನೆ. ಇನ್ನೊಮ್ಮೆ ಹೇಳುದು ಅಂತಾದ್ರೆ ನೆಟ್ ಅಸೆಟ್ಸ್ ಮೆಥಡ್ ಅನ್ನು ನಾನು ಫಾಲೋ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಫುಲ್ ಪೇಮೆಂಟ್ ಡೀಟೇಲ್ಸ್ ಕೊಟ್ಟಿಲ್ಲ. ಸರಿಯಲ್ಲ? ಹಾಗಾದ್ರೆ ನೆಟ್ ಅಸೆಟ್ಸ್ ಮೆಥಡ್ ನಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಲೆಕ್ಕಾಚಾರ ಮಾಡುವ. ಆಲ್ ಅಸೆಟ್ಸ್ ಅಂಡ್ ಆಲ್ ಲಯಬಿಲಿಟೀಸ್ ಆರ್ ಟೇಕನ್ ಓವರ್. ಯಾವ ಬೆಲೆಗೆ ಅಂತ ಕೊಡದೇ ಇದ್ದಾಗ ಪುಸ್ತಕದ ವ್ಯಾಲ್ಯೂಗೆ, ಬುಕ್ ವ್ಯಾಲ್ಯೂಗೆ ಕೊಂಡೋಗಿದ್ದಾರೆ ಅಂತ ಅರ್ಥ. ಬರೆಯೋಣ ಹಾಗಾದ್ರೆ. ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಟೇಕನ್ ಓವರ್: ಲ್ಯಾಂಡ್ 1 lakh, ಪ್ಲಾಂಟ್ ಅಂಡ್ ಮೆಷಿನರಿ 50,000, ಸ್ಟಾಕ್ 50,000, ಡೆಟರ್ಸ್ 50,000, ಕ್ಯಾಶ್ 30,000. ಟೋಟಲ್ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಟೇಕನ್ ಓವರ್ ಈಸ್ 2,80,000. ಅದರಿಂದ ಔಟ್ಸೈಡ್ ಲಯಬಿಲಿಟೀಸ್ ಅನ್ನು ನಾನು ಮೈನಸ್ ಮಾಡಬೇಕು. 10% ಡಿಬೆಂಚರ್ 1 lakh ಅಂಡ್ ಕ್ರೆಡಿಟರ್ಸ್ 30,000. ಟೋಟಲ್ 1,30,000. ಕಳೆದು ಬರುವಂತದ್ದೇ ಪರ್ಚೇಸ್ ಕನ್ಸಿಡರೇಷನ್ ಆಗುತ್ತೆ 1.5 ಲಕ್ಷ. ಹಾಗಾದ್ರೆ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಾಯ್ತು? 1.5 ಲಕ್ಷ ಗೊತ್ತಾಯ್ತು. ಅವರು ಮೋಡ್ ಆಫ್ ಡಿಸ್ಚಾರ್ಜ್ ನಾವೀಗ ಹೋಗಬೇಕಾಗ್ತದೆ. ಯಾವ ರೀತಿಯಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಸೆಟಲ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಸೆಟಲ್ ಮಾಡುವುದಕ್ಕೆ ಅವರು ಹೇಳಿದ್ದಾರೆ 14,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಕೊಡ್ತಾರೆ. ದಟ್ ಈಸ್ 14,000 ಇಂಟು 10 1,40,000 ಆಯ್ತು. ಬ್ಯಾಲೆನ್ಸ್ ಕ್ಯಾಶ್ ಅಲ್ಲಿ ಕೊಡ್ತಾರೆ. ಬ್ಯಾಲೆನ್ಸ್ ಎಷ್ಟು? 1.5 ಲಕ್ಷ ನಮಗೆ ಕೊಡ್ಲಿಕ್ಕಿರುವುದು. 1.5 ಲಕ್ಷದಲ್ಲಿ 1,40,000 ಈಕ್ವಿಟಿ ಶೇರ್ ನಲ್ಲಿ ಕೊಟ್ರೆ 10,000 ವಿಲ್ ಬಿ ದ ಬ್ಯಾಲೆನ್ಸ್. ಅದನ್ನು ಅವರು ಕ್ಯಾಶ್ ಅಲ್ಲಿ ಕೊಡ್ತಾರೆ. ಸೊ 10,000 ಕ್ಯಾಶ್ ನಲ್ಲಿ ಕೊಟ್ಟದ್ದು ಒಟ್ಟಾರೆ 1.5 ಲಕ್ಷ ಸೆಟಲ್ ಆಗ್ತದೆ. ಸೊ ಪರ್ಚೇಸ್ ಕನ್ಸಿಡರೇಷನ್ ನಾವು ಲೆಕ್ಕಾಚಾರ ಮಾಡಿದೀವಿ. ಮೋಡ್ ಆಫ್ ಡಿಸ್ಚಾರ್ಜ್ ಅನ್ನು ಬರೆದಿದ್ದೀವಿ. ಹಾಗಾದ್ರೆ ಲೆಡ್ಜರ್ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡೋಣ ಮೂನ್ ಲಿಮಿಟೆಡ್ ಪುಸ್ತಕದಲ್ಲಿ. ಫಸ್ಟ್ ಒನ್ ಈಸ್ ರಿಯಲೈಸೇಷನ್ ಅಕೌಂಟ್. ಕೊಂಡು ಹೋದ ಅಸೆಟ್ಸ್ ಮತ್ತು ಕೊಂಡು ಹೋದ ಲಯಬಿಲಿಟೀಸ್ ಅನ್ನು ನಾವು ರಿಯಲೈಸೇಷನ್ ಅಕೌಂಟ್ ಗೆ ವರ್ಗಾವಣೆ ಮಾಡಿ ಆ ಅಕೌಂಟ್ ಗಳನ್ನು ಕ್ಲೋಸ್ ಮಾಡಬೇಕೀಗ. ಎಂಟ್ರಿ ಪಾಸ್ ಮಾಡುವ ತಾನೆ. Realization account debit to land account 1 lakh, to plant and machinery account 50,000, to stock account 50,000, to debtors account 50,000, to cash account 30,000. Similarly, the outside liabilities are taken over. 10% debenture and creditors. In entry, 10% debenture account debit, creditors account debit to realization account. So realization account is credited by 10% debenture account 1 lakh, by creditors account 30,000. Nothing else. We're gonna pass an entry for the purchase consideration due. In entry, Sun Limited account debit to realization account. So realization account is being credited by Sun Limited account for the purchase price due 1,50,000. When you total it, both the sides tallies. ಎರಡು ಸೈಡು ಒಂದೇ ಅಮೌಂಟ್ ಬರುತ್ತೆ 2,80,000. ಹಾಗಾಗಿ there is neither realization loss nor realization profit. ರಿಯಲೈಸೇಷನ್ ಲಾಭನೂ ಇಲ್ಲ, ರಿಯಲೈಸೇಷನ್ ನಷ್ಟನೂ ಇಲ್ಲ. ಲಾಭ ಅಥವಾ ನಷ್ಟ ಇದ್ದದಿದ್ರೆ ನಾವು ಯಾರಿಗೆ ವರ್ಗಾವಣೆ ಮಾಡಬೇಕಿತ್ತು? ಎಸ್, ಈಕ್ವಿಟಿ ಶೇರ್ ಹೋಲ್ಡರ್ಗೆ ವರ್ಗಾವಣೆ ಮಾಡಬೇಕಿತ್ತು. ಆ ಎಂಟ್ರಿ ಬರೋದಿಲ್ಲ. ಸರಿಯಲ್ಲ? ನೆಕ್ಸ್ಟ್ ಅಕೌಂಟ್ ನಾನು ಅಡಿಷನಲ್ ಆಗಿ ಪ್ರಿಪೇರ್ ಮಾಡಿದ್ದು ಸನ್ ಲಿಮಿಟೆಡ್ ಅಕೌಂಟ್. ಸನ್ ಲಿಮಿಟೆಡ್ ಅಕೌಂಟ್ ಕೇವಲ ಎರಡು ಸಂದರ್ಭದಲ್ಲಿ ಬರ್ತದೆ. ಒಂದು ಪರ್ಚೇಸ್ ಪ್ರೈಸ್ ಡ್ಯೂಗೆ, ಇನ್ನೊಂದು ಪರ್ಚೇಸ್ ಪ್ರೈಸ್ ಬಂದದ್ದಕ್ಕೆ. ಸರಿಯಲ್ಲ? ಪರ್ಚೇಸ್ ಪ್ರೈಸ್ ಡ್ಯೂಗೆ ಸನ್ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್ 1,50,000 ಬಂದಾಗ ಯಾವ ರೀತಿಯಲ್ಲಿ ಬಂತು? ಈಕ್ವಿಟಿ ಶೇರ್ಸ್ ಇನ್ ಸನ್ ಲಿಮಿಟೆಡ್ ಬಂತು 1,40,000 ಹಣದ ರೂಪದಲ್ಲಿ ಬಂತು. ಬ್ಯಾಂಕ್ ಅಕೌಂಟ್ ಡೆಬಿಟ್ 10,000 ಟು ಸನ್ ಲಿಮಿಟೆಡ್ ಅಕೌಂಟ್. ಸೊ ಸನ್ ಲಿಮಿಟೆಡ್ ಅಕೌಂಟ್ ಈಸ್ being credited by equity shares in Sun Limited account for 1,40,000, by bank account 10,000. Total is 1,50,000. It should not carry any balance. Balance carry ಮಾಡಬಾರದು, carry ಮಾಡಲ್ಲ. Next account which I should prepare is equity shareholders account. Let us prepare equity shareholders account.
ಬ್ಯಾಲೆನ್ಸ್ ಶೀಟ್ ನಲ್ಲಿ ಕೇವಲ ಎರಡು ಐಟಮ್ಗಳಿವೆ, ಎರಡು ಅಕೌಂಟ್ಗಳಿವೆ ಶೇರ್ ಹೋಲ್ಡರ್ಗೆ ಸಂಬಂಧಪಟ್ಟದ್ದು. ಒಂದು ಲಯಬಿಲಿಟಿ ನಲ್ಲಿದೆ, ಅದು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಅದನ್ನು ವರ್ಗಾವಣೆ ಮಾಡುವ ಏನ್ ಎಂಟ್ರಿ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಈಸ್ ಬೀಯಿಂಗ್ ಕ್ರೆಡಿಟೆಡ್ ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 2 lakh. ಒಂದು ಅಸೆಟ್ಸ್ ನಲ್ಲಿದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್, ಅದನ್ನು ಕೊಡೋಣ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 50,000. ನಥಿಂಗ್ ಎಲ್ಸ್. ನಾವು ವಿ ಹ್ಯಾವ್ ಟು ಸೆಟಲ್ ದೇರ್ ಅಕೌಂಟ್. ಸೆಟಲ್ ಮಾಡುದು ಅಂತ ಹೇಳಿದ್ರೆ 1,50,000 ಬ್ಯಾಲೆನ್ಸ್ ಬರುತ್ತೆ. ಇಲ್ಲಿ 2 lakh ಉಂಟು, 50,000 ಡೆಬಿಟ್ ಉಂಟು. ಸೊ 1,50,000 ಇದೆ. 1,50,000 ಅವರಿಗೆ ಕೊಡ್ಲಿಕ್ಕೆ ನಮ್ಮ ಬಳಿಯಲ್ಲಿ ಈಕ್ವಿಟಿ ಶೇರ್ಸ್ ಇನ್ನು ಸನ್ ಲಿಮಿಟೆಡ್ ಇದೆ. ಇನ್ನು ಬ್ಯಾಂಕ್ ಅಕೌಂಟ್ ನ ಬ್ಯಾಲೆನ್ಸ್ 10,000 ಇದೆ, ಅದನ್ನು ಕೊಟ್ಟು ಬಿಡೋಣ. Equity shareholders account debit to equity shares in Sun Limited account 1,40,000 to bank account 10,000. Thereby, equity shareholders account is also settled, closed. ಇಲ್ಲಿಗೆ ಮೂನ್ ಲಿಮಿಟೆಡ್ ಅಕೌಂಟ್ ನ ಪುಸ್ತಕದ ಕ್ಲೋಸ್ ಆಯ್ತು. ಹಾಗಾದ್ರೆ ನಾವೀಗ ಬರಿಬೇಕಾದದ್ದು ಸನ್ ಲಿಮಿಟೆಡ್ ನ ಪುಸ್ತಕ. ಅಲ್ಲಿ ನಾವು ಓಪನಿಂಗ್ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೇನೆ. ನಾನು ಎಡಿಷನಲ್ ಆಗಿ ಈ ಓಪನಿಂಗ್ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿದ್ದು. ಮಾಡೋಣ ತಾನೆ, 1 by 1. ಫಾರ್ ದ ಪರ್ಚೇಸ್ ಪ್ರೈಸ್ ಡ್ಯೂ ಏನ್ ಎಂಟ್ರಿ? Business purchase account debit 1,50,000 to liquidators of Moon Limited 1,50,000. Entry for the purchase consideration due. ಈ ಪರ್ಚೇಸ್ ಕನ್ಸಿಡರೇಷನ್ ಅನ್ನು ಸೆಟ್ಲ್ ಮಾಡ್ತಾರೆ ಅವರು. ಹೇಗೆ? ಹಣ ಮತ್ತು ಷೇರುಗಳ ಮೂಲಕ. ಹಾಗಾಗಿ ನಾವೇನ್ ಎಂಟ್ರಿ ಪಾಸ್ ಮಾಡಬೇಕು? ಸನ್ ಲಿಮಿಟೆಡ್ ನ ಪುಸ್ತಕದಲ್ಲಿ ಲಿಕ್ವಿಡೇಟರ್ಸ್ ಆಫ್ ಮೂನ್ ಲಿಮಿಟೆಡ್ ಕ್ಲೋಸ್ ಆಗಬೇಕು. ಮೊದಲ ಎಂಟ್ರಿಯಲ್ಲಿ ನೋಡಿ, ನಾವಿಲ್ಲಿ ಕ್ರೆಡಿಟ್ ಮಾಡಿದ್ದೇವೆ. ಈಗ ನಾವು ಸೆಟ್ಲ್ಮೆಂಟ್ ಆದ ಕಾರಣ ಅದನ್ನು ಡೆಬಿಟ್ ಮಾಡೋದ್ರ ಮೂಲಕ ಕ್ಲೋಸ್ ಮಾಡಬೇಕು. ನಾವು ಕ್ಲೋಸ್ ಮಾಡಿತ್ತು. ಇಲ್ಲಿ ಡೆಬಿಟ್ ಟು ಶೇರ್ ಇಶ್ಯೂ ಮಾಡುವ ಕಾರಣ ಸನ್ ಲಿಮಿಟೆಡ್ಗೆ ಟು ದಟ್ ಎಕ್ಸ್ಟೆಂಟ್ ಕ್ಯಾಪಿಟಲ್ ಇಸ್ ಕ್ರಿಯೇಟೆಡ್. ಸೊ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 1,40,000 to bank account 10,000. Entry for the discharge of purchase consideration. Next entry will be for the incorporation of assets and liabilities taken over. ಬರೆಯೋಣ ತಾನೆ. ಲ್ಯಾಂಡ್ ಅಕೌಂಟ್ ಡೆಬಿಟ್ ಟೇಕನ್ ಓವರ್ ವ್ಯಾಲ್ಯೂ ನಲ್ಲಿ ಬರೀಬೇಕು. ಇಲ್ಲಿ ಬುಕ್ ವ್ಯಾಲ್ಯೂ ನಲ್ಲಿ ಕೊಂಡೋದ ಕಾರಣ ಬುಕ್ ವ್ಯಾಲ್ಯೂ ಅನ್ನೇ ಬರೆಯುವಂತದ್ದು. ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಡೆಬಿಟ್ 50,000. Stock account debit 50,000. Debtors account debit 50,000. Cash account debit 30,000. To 10% debenture account 1 lakh. To creditors account 30,000. To business purchase account, because this business purchase account navilli debit madideve entry number 1 nalli. This one should be closed by crediting it 1,50,000. ಇಲ್ಲಿ ಡೆಬಿಟು ಮತ್ತು ಕ್ರೆಡಿಟು ಒಂದೇ ಮೊತ್ತ ಬರ್ತದೆ. ಹಾಗಾಗಿ ಇಲ್ಲಿಯೂ ಕೂಡ ಹಾಗೆ ಗುಡ್ ವಿಲ್ ಆಗಲಿ ಕ್ಯಾಪಿಟಲ್ ರಿಸರ್ವ್ ಆಗಿ ಬರೋದಿಲ್ಲ. ದೇರ್ ಇಸ್ ನೋ ಬ್ಯಾಲೆನ್ಸಿಂಗ್ ಫಿಗರ್. ಎಂಟ್ರಿ ಫಾರ್ ದ ಇನ್ಕಾರ್ಪೊರೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಟೇಕನ್ ಓವರ್. ವಿ ನೋ ದಟ್ ಇನ್ ದಿಸ್ ಪ್ರಾಬ್ಲಮ್ ಕ್ರೆಡಿಟರ್ಸ್ ಬಿಂಗ್ ಡಿಸ್ಚಾರ್ಜ್ಡ್ ಬೈ ದ ಪರ್ಚೇಸಿಂಗ್ ಕಂಪನಿ 50% ಕ್ಯಾಶ್ ಅಲ್ಲಿ ಕೊಡ್ತದೆ, 50% ಈಕ್ವಿಟಿ ಶೇರ್ ನ ಮೂಲಕ ಕೊಡ್ತದೆ. ಹಾಗಾಗಿ ಎಂಟ್ರಿ ನೋಡಿ, ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಕ್ಲೋಸ್ ಆಯಿತು 30,000. ನೋಡಿ, ಈ ಮೊದಲ ಎಂಟ್ರಿಯಲ್ಲಿ ಕ್ರೆಡಿಟರ್ಸ್ ನಾವು ಕ್ರೆಡಿಟ್ ಮಾಡಿತ್ತು 30,000 ನಾವು ಡಿಸ್ಚಾರ್ಜ್ ಮಾಡುವ ಕಾರಣದಿಂದ ಅದು ಕ್ಲೋಸ್ ಆಗಬೇಕು. ಸೊ ಡೆಬಿಟ್ ಮಾಡಿದೆ. ಟು ಬ್ಯಾಂಕ್ ಅಕೌಂಟ್ 15,000. ಯಾಕಂದ್ರೆ ಹಣದ ರೂಪದಲ್ಲಿ ನಾವು 15,000 ಕೊಡ್ತೇವೆ. ಉಳಿದದ್ದು ಶೇರ್ನ ರೂಪದಲ್ಲಿ, ಅಂದ್ರೆ ಟು ದಟ್ ಎಕ್ಸ್ಟೆಂಟ್ ವಿ ಕ್ರಿಯೇಟ್ ಕ್ಯಾಪಿಟಲ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ 15,000. ದೇರ್ ಬೈ ದ ರಿಡೆಂಪ್ಷನ್ ಆಫ್ ಕ್ರೆಡಿಟರ್ಸ್ ಬಿಂಗ್ ಮೇಡ್. In addition to this, it is also given that 1,000 preference shares are issued to the general public and the entire issue being subscribed to raise the working capital. Entry ano bank account debit 1,000 into 100 1 lakh to preference share capital account 1 lakh. Entry for the issue of preference shares. Illige journal entries are done. Let us now prepare the opening balance sheet as a part of requirement of the problem. Balance sheet of Sun Limited. Liabilities. Authorized capital is given. We will mention authorized capital. 1,500 preference shares of rupees 100 each, 1,50,000. 35,000 equity shares of rupees 10 each, 3,50,000. Total 5 lakh. This won't be coming for the total. ನಮ್ಮ ಫೈನಲ್ ಬ್ಯಾಲೆನ್ಸ್ ಶೀಟ್ ಟೋಟಲ್ಗೆ ಬರುವುದಿಲ್ಲ, ಬಿಕಾಸ್ ಇಟ್ ಈಸ್ ಅನ್ ಆಥರೈಸ್ಡ್ ಕ್ಯಾಪಿಟಲ್. ಹಾಗಾದ್ರೆ ಉಳಿದದ್ದು ಬರೆಯುವ. issued, subscribed, called up and paid up capital. 1,000 preference shares of rupees 100 each fully paid. ಈಗ ತಾನೇ ನಾವು ಇಶ್ಯೂ ಮಾಡಿದ್ದೇವೆ ವರ್ಕಿಂಗ್ ಕ್ಯಾಪಿಟಲ್ ರೈಸ್ ಮಾಡೋದಕ್ಕೆ 1 ಲಕ್ಷ. 15,500 equity shares of rupees 10 each fully paid. 15,500 ಹೇಗೆ ಬಂತು? 14,000 equity shares ಅನ್ನು ನಾವು ಮೂನ್ ಲಿಮಿಟೆಡ್ ನ ಶೇರ್ ಹೋಲ್ಡರ್ಗೆ ಇಶ್ಯೂ ಮಾಡಿದ್ದೇವೆ. 1,500 equity shares ಅನ್ನು ನಾವು ಕ್ರೆಡಿಟರ್ಸ್ಗೆ ಇಶ್ಯೂ ಮಾಡಿದ್ದೇವೆ. ಒಟ್ಟಾರೆ 15,500 ಆಯ್ತು. ಅದರ ಅಮೌಂಟ್ ಎಷ್ಟಾಯ್ತು? 1,50,000, 55,000. 10% ಡಿಬೆಂಚರ್ 1 lakh. ಕ್ರೆಡಿಟರ್ಸ್ ಬರೋದಿಲ್ಲ, ನಾವು ಈಗ ತಾನೇ ಡಿಸ್ಚಾರ್ಜ್ ಮಾಡಿದ್ದೇವೆ.
Moving on to the assets, we have land 1 lakh, plant and machinery 50,000, stock 50,000, debtors 50,000, cash 1 lakh 5,000. ಹೇಗೆ ಆ 1 lakh 5,000 ಬಂತು ಅನ್ನುವಂಥದ್ದನ್ನು ನಾನು ನಿಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಬರೆದಿದ್ದೇನೆ. ಸರಿ ತಾನೆ? 1 lakh 5,000. The total of the balance sheet is 3 lakh 55,000. I hope you have understood how to prepare the accounts and how to prepare the balance sheet in the external reconstruction. Thank you very much.